ನಮಸ್ಕಾರ. ಯಾವುದೇ ಪ್ರಾಕೃತಿಕ ವಿಕೋಪ ಅಥವಾ ಸಾರ್ವಜನಿಕರ ಸಂಕಟದ ವೇಳೆ ಯಾವುದೇ ಸರ್ಕಾರೇತರ ಸ್ವಯಂ ಸೇವಾ ಸಂಘಟನೆಗಳು ತಮ್ಮ ಸಮವಸ್ತ್ರದಲ್ಲಿ ಕಾರ್ಯಾಚರಣೆಗೆ ಇಳಿದ್ರೆ ಕೊಂಕಾಡುವ ಮಂದಿಗೆ ಇದು ಬಹಿರಂಗ ಧ್ವನಿ ಸಂದೇಶ. ಸಮವಸ್ತ್ರ ಯಾಕೆ ಬಳಕೆ ಮಾಡ್ತಾರೆ ಹೇಳಿ? ಹುಡುಕ್ತಾ ಹೋದ್ರೆ ಒಂದು 5 ಕಾರಣಗಳು ಪ್ರಮುಖವಾಗಿ ಸಿಗುತ್ತೆ. ಪ್ರಥಮವಾಗಿ, ಸಮವಸ್ತ್ರ ಸಂಸ್ಥೆ ಅಥವಾ ಸಂಘಟನೆಯ ಕಾರ್ಯಕರ್ತರಿಗೆ ಹೆಚ್ಚಿನ ಆತ್ಮವಿಶ್ವಾಸ ನೀಡುತ್ತೆ. ನನ್ನ ಜೊತೆ ಸಂಘಟನೆ ಇದೆ ಅನ್ನುವಂಥ ಆತ್ಮವಿಶ್ವಾಸ. ಇನ್ನು ಎರಡನೇದು, ಬಟ್ಟೆ ಬಗ್ಗೆ ಅತೀವ ಕಾಳಜಿ ಇರೋದಿಲ್ಲ. ಸೌಂದರ್ಯ ಪ್ರಜ್ಞೆ ಕಡಿಮೆಯಾಗಿ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಹರಿಸೋಕೆ ಸಾಧ್ಯವಾಗುತ್ತೆ. ಮೂರನೇದು, ನಾವೆಲ್ಲ ಒಂದು ಅನ್ನೋ ಭಾವನೆ ಬರೋದ್ರಿಂದ ಒಂದು ತಂಡದ ರೀತಿ ಭಾಸವಾಗುತ್ತೆ. ಆ ಮೂಲಕ ಕೆಲಸ ಅಚ್ಚುಕಟ್ಟಾಗಿ ಸಾಗುತ್ತೆ. ನಾಲ್ಕನೇದು, ತನ್ನದೇ ತರಹದ ಉಡುಪು ತೊಟ್ಟಿರುವ ಇನ್ನೊಬ್ಬ ಪರಿಚಯ ಇಲ್ಲದೇ ಇದ್ರೂ ತನ್ನ ತಂಡದವನು ಅಂತ ಗುರುತಿಸಲು, ತನ್ನ ಸಂಘಟನೆಯವನು ಅಂತ ಗುರುತಿಸಲು ಮತ್ತು ಆತನ ಒಡಗೂಡಿ ಕೆಲಸ ನಿರ್ವಹಿಸಲು ಸಹಕಾರಿಯಾಗುತ್ತೆ. ಆ ಮೂಲಕ ಪರಿಹಾರ ಕಾರ್ಯ ಮಾಡೋದಕ್ಕೆ ಸುಲಭವಾಗುತ್ತೆ. ಇನ್ನು ಐದನೇದು, ಎಷ್ಟೋ ಸಾರಿ ತಾನೊಬ್ಬನೇ ಸಂಘಟನೆಗೆ ದುಡಿದೆ ಅನ್ನೋ ಭಾವನೆ ಬರೋ ಸಾಧ್ಯತೆ ಇರುತ್ತೆ. ಸಮವಸ್ತ್ರ ಧರಿಸಿದ್ರೆ ಆ ಸಾಧ್ಯತೆ ಕಡಿಮೆ. ನಾನು ಹಾಗ್ ಮಾಡಿದೆ ಹೀಗ್ ಮಾಡಿದೆ ಅನ್ನೋ ವೈಯಕ್ತಿಕ ಅಹಂ ಬರಲು ಸಂಘಟನೆಯ ಸಮವಸ್ತ್ರ ಅವಕಾಶ ನೀಡೋದಿಲ್ಲ. ಹೀಗಾಗಿ ಜನಸೇವೆಗೆ ಹೊರಟ ಸ್ವಯಂ ಸೇವಾ ಸಂಘಟನೆಗಳಿಗೆ ಸಮವಸ್ತ್ರ ಅತ್ಯಂತ ಅಗತ್ಯ. ನನ್ನೂರಲ್ಲಿ ಗರುಡ ಯುವಕ ಮಂಡಳಿ ಚೊಕ್ಕಾಡಿ ಅನ್ನೋ ಉತ್ಸಾಹಿ ಯುವಕರ ತಂಡ ಇದೆ. ಯಾವತ್ತು ಈ ಯುವಕ ಮಂಡಲದ ಮೂಲಕ ವಾಲಿಬಾಲ್ ಟೂರ್ನಮೆಂಟು, ಕ್ರಿಕೆಟ್, ಕಬಡ್ಡಿ, ಕೆಸರುಗದ್ದೆ ಆಟಗಳು, ಈ ರೀತಿಯ ಆಟಗಳನ್ನ ಆಯೋಜನೆ ಮಾಡ್ತಾ ಇರುತ್ತೆ. ಕೊಡಗಲ್ಲಿ ಮಳೆ ಆಯ್ತು, ದುರಂತ ಆಯ್ತು, ಸಾಕಷ್ಟು ಜನ ತೊಂದರೆಯಲ್ಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈ ಯುವಕ ಮಂಡಳಿ ಹೊರಟು ನಿಲ್ತು. ತಮ್ಮ ಕ್ರೀಡಾ ತಂಡದ ಸಮವಸ್ತ್ರ ತೊಟ್ಟು ಕಾರ್ಯ ಕೇಳಿದ್ರು. ನಿರಂತರವಾಗಿ ಕೆಲಸ ಮಾಡಿದ್ರು. ಆ ಮೂಲಕ ತಂಡವಾಗಿ ಗರುಡ ಯುವಕ ಮಂಡಳಿ ಸಾಕಷ್ಟು ಕೆಲಸ ಮಾಡಿತು. ಖಂಡಿತವಾಗ್ಲೂ ಸಮವಸ್ತ್ರ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಈ ಯುವಕ ಮಂಡಳಿಯ ಮಾತು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಕಾಕಿ ಚಡ್ಡಿ ಧರಿಸಿ ಸೇವೆಗಿಳಿದ್ರೆ ಹಲವಾರು ಜನ ಕೊಂಕು ಮಾತಾಡ್ತಾರೆ. ಆ ಪೈಕಿ ವಕೀಲರೊಬ್ಬರ ತಕರಾರು ಹೇಳ್ತಾ ಇದ್ರು. ಕೋರ್ಟಿಗೆ ಹೋಗುವಾಗ ನಾನು ಕಪ್ಪು ಕೋಟು ತೊಡುತ್ತೇನೆ, ಹಾಗಂತ ಎಲ್ಲಾ ಕಡೆ ಕಪ್ಪು ಕೋಟು ಹಾಕಿ ನೆರೆ ಪರಿಹಾರಕ್ಕೆಲ್ಲ ಹೋಗಕ್ಕಾಗತ್ತಾ ಅಂದಿದ್ರು. ಸ್ವಾಮಿ, ನೀವು ಕೋರ್ಟ್ಗೆ ಸೇವೆ ಮಾಡೋಕೆ ಹೋಗೋದಲ್ಲ, ವಾದ ಮಾಡೋಕೆ ತಾನೆ. ಸ್ವಿಮ್ಮಿಂಗ್ ಸೂಟ್ ಹಾಕಿ ಗಗನಯಾನ ಮಾಡೋಕೆ ಆಗೋದಿಲ್ಲ ಅನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲದೆ ಹೇಗೆ ಸ್ವಾಮಿ ವಕೀಲಿಕೆ ಮಾಡ್ತಾ ಇದ್ರಿ? ಹೆಸರಲ್ಲೇ ಇರುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಪತ್ಕಾಲದಲ್ಲಿ ಸೇವೆಗೆ ಸಜ್ಜಾಗಿರುವಂತ ಒಂದು ಸಂಘಟನೆ. ಹಾಗಾಗಿ ಆ ಸಮವಸ್ತ್ರ ಸಂಘದ ಶಾಖೆಗೆ ಮಾತ್ರವಲ್ಲದೆ ಸೇವೆಯ ಹೊತ್ತಲ್ಲೂ ಕೂಡ ಖಂಡಿತ ಧರಿಸಬಹುದು. ಧರಿಸಿದ್ರೆ ಉಪಯುಕ್ತವೂ ಹೌದು. ಯಾಕಂದ್ರೆ ಅದು ಸ್ವಯಂ ಸೇವೆ. ಒಂದು ವೇಳೆ ಸರ್ಕಾರಿ ಪಡೆಯ ಸದಸ್ಯರು ಸಹ ಕರ್ತವ್ಯದ ಒತ್ತಡದಲ್ಲಿ ಕಾರ್ಯಕ್ಕೆ ಇಳಿಯುವ ಸಂದರ್ಭ ಬರಲೂಬಹುದು. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾರು ಇತರರ ಒತ್ತಾಯದ ಮೇಲೆ ಕೆಲಸಕ್ಕೆ ಹೋಗೋದಿಲ್ಲ. ಅವರು ಮನಪೂರ್ವಕವಾಗಿ ಇತರರ ನೆರವಿಗೆ ಧಾವಿಸಿ ಬರ್ತಾರೆ. ಹಾಗಂತ ಸೇನೆ ಮತ್ತು NDRF ಗಿಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಬಣ್ಣಿಸುವುದಿಲ್ಲ. ಆದರೆ ತಮ್ಮ ಪರಿಮಿತಿಯಲ್ಲಿ ಮತ್ತು ಕೆಲವೊಮ್ಮೆ ತಮ್ಮ ಪರಿಮಿತಿಯನ್ನು ಮೀರಿದ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು RSS ಸ್ವಯಂ ಸೇವಕರು ಮಾಡುವ ಆಪತ್ಕಾಲದ ಸೇವೆಗಳನ್ನ ಚುನಾವಣಾ ಪ್ರಚಾರ ಅಂತ ಮೋದಲಿಸಿದ ಪ್ರಗತಿಪರರು ಇದ್ದಾರೆ. ಸ್ವಾಮಿ, BJP ಮತ್ತು RSS ಎರಡೂ ಒಂದೇ ಅಂತ ಹೀಗಳಿವ ನೀವು ಒಂದು ತಿಳಿದುಕೊಳ್ಳಿ, ಸಂಕಟಕ್ಕೆ ಆದವನೇ ನೆಂಟ ಅಲ್ವೇ? ನೀವು ಟೀಕಿಸುವ ಬದಲು ನೀವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ಸ್ಪರ್ಧೆಗೆ ಬಿದ್ದಂತೆ ಸೇವೆಗಿಳಿರಿ, ಪರಿಹಾರ ಕಾರ್ಯಗಳನ್ನ ಮಾಡಿ. ಟೀಕೆಯಿಂದ ಜನಸೇವೆ ಆಗದು. ನೀವು ಸ್ಪರ್ಧೆಗೆ ಇಳಿದರೆ ಆಗಬಹುದೋ ಏನೋ. ಪ್ರತಿಭಟನೆ ಅದು ಇದು ಅಂತ ಬೀದಿಗಿಳಿಯುವ ನಾವು ನೀವುಗಳು ಸೇರಿದಂತೆ ಹಲವರು ಹಣೆಗೆ ಬ್ಯಾಂಡು, ಧ್ವಜ, ಟೋಪಿ ಹೀಗೆ ಒಂದೇ ರೀತಿಯ ಉಡುಪಿನಲ್ಲಿ ಹೋದರೆ ಅಲ್ಲೊಂದು ಸಂದೇಶ ಇದೆ ಅಂತೀರಿ ತಾನೆ. ಅದೇ ಜನಸೇವೆಗೆ ಸಂಘ ಎಳೆದಾಗ ಸಂದೇಶ ರವಾನೆಯಾದ್ರೆ ನಿಮ್ಗೇನು ಉರಿ ಅಂತ. ಅಂದ ಹಾಗೆ ಈ ಧ್ವನಿ ಸಂದೇಶ ನೀಡಿದವ್ರು ಯಾರು? ಖಂಡಿತ ಒಬ್ಬ ಭಕ್ತನೇ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಖಂಡಿತ ಅಲ್ಲ. ನಾನು ವರುಣ್ ಕಂಜರ್ಪಣೆ ಅಂತ ಖಂಡಿತವಾಗ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಲ್ಲ. ಈ ಧ್ವನಿ ಸಂದೇಶವನ್ನ ರೆಕಾರ್ಡ್ ಮಾಡಿದ ಮರುಗಳಿಗೆಯಿಂದ ನನ್ನನ್ನ ಭಕ್ತ ಅಂತ ಜನ ಕರೆದ್ರೂ ಅಚ್ಚರಿ ಇಲ್ಲ.